ಎಲ್ಲದಿಯಾ ಸುಮ್ಮಿ ಲೇ ಸುಮ್ಮಿ ಬೆಳಿಗ್ಗೆ ನೋಡಪ್ಪ ದೇವರೇ 7 ಗಂಟೆ ಆಯ್ತು ಇನ್ನೂ ಒಂದು ಕಪ್ ಚಹಾ ಕೊಟ್ಟಿಲ್ಲ ಏನು ಅಡಿಗೆ ಮನ್ಯಾಗ ಮಾಡಕತ್ತಾಳ ಏನ ನಾಷ್ಟ ಮಾಡಕತ್ತಾಳೋ ಏನು ಮಾಡಕತ್ತಾಳ ಲೇ ಸುಮ್ಮಿ ಹಾ ಹೇಳ್ರಿ ಅತ್ತಮ್ಮ 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 ಅಂತೀಯ ಒಂದ್ಸತಿ ನನ್ನ ಅವ್ವನ ಗತೆ ನೋಡ್ಕೊಂಡು ಎಲ್ಲಿ ನೀನು ಅಯ್ಯೋ ತಾಯಿನೇ ದೇವ್ರಿಪ್ಪ ನೀವೇ ನೀವೇ ನಮ್ಮ ತಾಯಿ ಅನ್ನಂಗೆ ಎದಕ್ಕೆ ಕರೆದ್ರಿ ಅಲ್ಲಿರಿ ಅವಾಗಲೇ ಬೆಳಿಗ್ಗೆ 7 ಗಂಟೆಗೆ ಎದ್ದು ಇಲ್ಲಿ ಕುಂತೇನಿ ಪಡಿಸಾಲೆ ಕುಂತ್ರು ಅಲ್ಲಿ ಚಾ ಕೊಡಿಲ್ಲ ಇಲ್ಲಿ ಬಂದು ಕುಂತೇನಿ ಇಲ್ಲಿ ಚಾ ಕೊಡಿಲ್ಲ ಇನ್ನು ಯಾವಾಗ ಕೊಡ್ತೀನಿ ನಮ್ಮ ಚಾನ ಅಯ್ಯೋ ನಿಲ್ರಿಪ್ಪ ಹಾಕ್ಲಕ್ಕ ಮೇವ್ ಹಾಕತ್ತಿದ್ಯಾ ನೀರು ಹಾಕ್ತಾ ಇದ್ಯಾ ನೀ ಬೇರೆ ಹಾಲು ಕದ್ದಿಲ್ಲ ಹಂಗ ಕುತ್ಕೊಂಡಿರ ಬರ್ರಿ ಹಾಲು ಕರಿ ಬರ್ರಿ ಯಾಕ ನನಗೆ ಕರಿಬೇಕು ನೀನು ಅಲ್ಲ ಕೈ ಕಾಲು ನೆಟ್ಟಗ ಹೋ ಕರಿ ಹೋಗು ನನಗಾಗಲ್ಲ ನಾನಿವಾಗ ಪ್ರಮೋಷನ್ ತಗೊಂಡಿನಿ ಏನು ಪ್ರಮೋಷನ್ ಅತ್ತಿ ಅನ್ನೋ ಪ್ರಮೋಷನ್ ಓಹೋ ನೀವು ಅತ್ತೆ ಅಂತ ಪ್ರಮೋಷನ್ ತಗೊಂಡಿರೇನ ಮತ್ತೆ ನಾನು ಸೊಸೆ ಅಂತ ಪ್ರಮೋಷನ್ ತಗೊಂಡೇನ್ರಿ ನಾನು ಇಂಥವೆಲ್ಲ ಕೆಲಸ ಮಾಡಂಗಿಲ್ರಿ ಹೋರಿ ಕೆಲಸದವ್ರ ಹಾಳನ್ನ ಹಚ್ಚ್ರಿ ನನಗಂಕರ ಆಗಂಗಿಲ್ಲ ಬರ್ರಿ ಅತ್ತಿಯರ ನನಗಾಗೋದಿಲ್ಲ ನೀವೇನು ಇವಾಗ ಹಾಲು ಕರಿತೀರೋ ಏನಿಲ್ಲ ಆಕಳಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಬಂದೇನ್ರಿ ನಾನು ಶಗಣಿನು ತೆಗೆದಾಯ್ತ್ರಿ ಇನ್ನೇನ್ರಿ ನೋಡ್ರಿ ಅತ್ತಮ್ಮ ಸರಿ ಇರಂಗಿಲ್ರಿ ಹಿಂಗಾದ್ರ ನನಗ ಮುಕ್ಕಳರೆ ಕೆಲಸ ಮಾಡಿಸ್ತೀರಿ ನನಗಾಗಲ್ಲಪ್ಪ ಅಯ್ಯೋ ನನ್ನ ಕರ್ಮ ಎಂತ ಸೊಸಿದ ಕರ್ಕೊಂಬಂದೋ ಎಲ್ಲದವ ಅನ್ನಂಗ ಅಲ್ಲಿ ನನ್ನ ಸಣ್ಣ ಮಗ ಎಲ್ಲದನ ಯಾಕ ಗೊತ್ತಿಲ್ಲನ ಕಾಲೇಜ್ ಹೋಗಿದ್ದು ಇಲ್ಲ ಬೆಳಿಗ್ಗೆ ಹೋಗೋ ಮುಂದೆ ನನ್ನ ಕಾಲು ನಮಸ್ಕಾರ ಮಾಡಿ ಅಮ್ಮ ಅಂತ ಅಂದ್ಬಿಟ್ಟು ಕಣ್ಣಿಗೆ ಬತ್ಕೊಂಡು ಹೋಗ್ತಿದ್ದ ಅಂತ ಇವತ್ತು ಹೇಳೋದು ಹೋಗ್ಯಾನಲ್ಲ ಅದಕ್ಕೆ ಹೇಳಿದೆ ಅದ ಅನ್ರಿ ಲೇಟ್ ಆಗ್ಬಿಟ್ಟಿತ್ರಿ ನಿಮ್ಮನ್ನ ಯವ ಅಂತ ಕರೆದ್ರ ನೀವೆಲ್ಲಿ ಕುಂಭಕರ್ಣ ನಿದ್ದೆ ಒಳಗ ಜೋರ್ ಕನಸು ಕಾಣ್ತಿದ್ರಿ ಅನ್ಸುತ್ತ ಅದಕ್ಕೆ ಅವನು ವೈದ್ಯರ ನಾನು ಹೋಗ್ತೇನ್ರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ಅಂದ್ರೇನು ನಾ ಕುಂಭಕರ್ಣನ ತಿಂತೀರಿ ಮಲ್ಕೊಂತೀರಿ ಗೊರ್ಕಿ ಹೊಡೆದಿದ್ದ ಮಲ್ಕೊಂಡಿರ್ತೀರಿ ಅಲ್ಲಿ ಟಿವಿ ಹಚ್ತೀರಿ ಅಲ್ಲಿ ಗೊರ್ಕಿ ಹೊಡಿತೀರಿ ಅಡಿಗೆ ಮನೆಗೆ ಹೋಗ್ತೀರಿ ತಿನ್ಕೊಂತ ಅಲ್ಲೇ ಮಲ್ಕೊಂತೀರಿ ಏನು ಮಾಡಿದ್ರು ಬರೇ ಗೊರ್ಕಿ ಯಪ್ಪ ದೇವರೇ ಯಾ ನಮ್ಮನೆ ಗೊರ್ಕಿ ಹೊಡಿತೀರಿ ಗೊತ್ತೇನ್ರಿ ಅತ್ತಮ್ಮ ನೀವು ಅಯ್ಯೋ ನನಗಂಕರ ತಲೆ ಸುತ್ತಾಗ್ಬಿಡ್ತಾ ಕೇಳಿದ್ರು ಅಯ್ಯೋ ಇಲ್ಲ ಟಿವಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನೋಡಿ ಟಿವಿಯಲ್ಲಿ ನೋಡ್ತಾ ಇದ್ರಿ ಸುಳ್ಗಾಡ ಮಕ್ಕೊಂಡು ನಿದ್ದೆ ಹೊಡಿತಾ ಇದ್ರಿ ಲೇ ನಮ್ಮ ನಿದ್ದಿಗೆ ದೃಷ್ಟಿ ಬಿಡಬೇಡ ಬಿಡ್ಲೇನ ಕಣ್ಣು ಗಂತಂದು ನೀನು ಹಿರಿದೋಳ ಹಡ ನೀನು ಮಾಡಿ ಏನು ಮಾಡಬೇಡ್ರಿ ಬಂದು ಹಾಲು ಕರಿ ಬರ್ರಿ ಅಯ್ಯೋ ಅತ್ತಿ ಪೋಸ್ಟ್ ಬಂದ್ರು ಈ ಹಾಲು ಕರಿಯೋದು ಮಾತ್ರ ಮುಗಿದಿಲ್ಲ ನೋಡು ಏನ್ ಮಾಡಾಕತ್ತೀರ ಮತ್ತೆ ಶುರುವಾತನು ಅತ್ತಿ ಸಸಿ ಜಗಳ ಅಯ್ಯೋ ಬಾಳೆ ನಮ್ಮ ಮನ್ಯಾಗ ಹಂಗ ಇರದ ಅತ್ತಿ ಸಸಿ ಅತ್ತಿ ಮತ್ತಿನ ಆಲೆದ್ದು ಕಬಡ್ಡಿ ಆಡದ ಲಗೋರಿ ಆಡದ ಕ್ರಿಕೆಟ್ ಆಡದಯ್ಯ ಮತ್ತ ಕುಂಟು ಬಿಲ್ಲಿ ಚಕ್ಕ ಜಾರ್ಗುಂಡಿ ಅವನೇನು ಆಡಗಿಲ್ಲನ ಆಡ್ತೇವಿ ಈ ನಮ್ಮ ಸಸಿ ಚಲೋ ಇದ್ರ ಆಡ್ತೀವಿ ಇಲ್ಲ ಅಂದ್ರೆ ಹರೋ ಹರ ಅಯ್ಯೋ ಅತ್ತಮ್ಮ ನಾನು ಚಾ ಕುಡ್ಬೇಕನ್ಸತ್ತಿ ಬರ್ರಿ ಹೌದಾ ನೀನ್ ಚಾ ಕುಡ್ಬೇಕನ್ಸದೈತನ ಮತ್ತೆ ಹೋಗು ಚಾ ಕುಡಿಯೋಗ ಅಲ್ರಿ ಚಿಕ್ಕಮ್ಮರ ಎಲ್ರಿ ಚಾ ಕುಡಿಯೋದು ನನ್ನ ಕರ್ಮಕ್ಕ ಇನ್ನ ಈ ಆಕಳನಾಗ ಹಾಲು ಕರ್ದಿಲ್ರಿ ನೋಡ್ಕೊತ ಹಿಂಗ ಕುಂತಾರಿ ನಾನು ಹಾಲು ಕರಿಬೇಕಂತ ನಾನು ಚಾ ಕಾಸ್ಬೇಕಂತ ಆಮೇಲೆ ನಾನು ಚಾ ಕಾಸಿ ಕೈಯಾಗ ಮುಂದಿಡ್ಬೇಕಂತ ನೋಡ್ರಿ ಇನ್ ಮುಂದೆ ಏನಂತಾರ ಮತ್ತೆ ಕುಡಿಸು ಅನ್ಬೋದ್ರಿ ಬಾ ಕುಡಿಸ್ ಬಾ ನೋಡೋಣ ಹೆಂಗ್ ಮಾಡ್ತೀಯ ಅಂತಂದು ಹೌದು ಇನ್ನ ಸ್ವಲ್ಪ ನಿಂತು ಹಾಲು ಕರಿತೀನಿ ಇನ್ನೇ ಹಾಲು ಇರ್ಬೇಕಲ್ಲ ಹೋಗು ಸ್ವಲ್ಪ ಕಮ್ಮಗೆ ಚಾ ಮಾಡ್ಕೊಂಬ ಆಮೇಲೆ ಹಿಂಗೆ ಹಾಲು ಕೊಡ್ಕೊಡ್ತೀನಿ ಆಯ್ತಾ ಒಂದ್ ಸ್ವಲ್ಪ ಶಕ್ತಿನೂ ಬರ್ಲಿ ಅದಕ್ಕೆ ಕುಡಿದು ತಿಂದು ಮೇವು ಹಾಲು ಎಲ್ಲ ಹಾಕೈತಿ ಬೂಸಾ ಗೀಸ ಅದೆಲ್ಲ ತಿಂದು ಶಕ್ತಿ ಬರ್ಲಿ ಆಮೇಲೆ ಹಾಲು ಕರ್ತೀನಿ ಹೋಗ್ಲಿ ಹೋಗು ಒಂದು ಕಪ್ ಚಾ ತರೋಗು ನನ್ನ ಕರ್ಮ ಏನ್ ಮಾಡಿ ಇಂಥ ಹತ್ತಿ ಕಟ್ಕೊಂಡು ನಾ ಬಾಯಕ್ ಮಾಡಕತ್ತೀನಿ ನಂದು ಕರ್ಮನ ಇಂಥ ಸಸಿ ಕಟ್ಕೊಂಡು ನಾ ಬಾಯ ಮಾಡಕತ್ತೀನಿ ಅತ್ತಮ್ಮ ನಿನ್ ಬೀಲಿ ಏನಾತ ಅತ್ತಮ್ಮ ಚಾ ಜೊತೆ ನನ್ನ ಗಂಡ ನಾಕ್ ಬಟ್ರ ತಂದನ ಅದನ್ನ ತಿಂತೀನಿ ಹೊಟ್ಟೆ ಸತ್ ನನಗ ಯವ್ವ ನೀ ತಿನ್ನಾಕ ಉಣ್ಣಾಕ ಓಡಾಡಕ ಕುಂದ್ರಾಕ ನಿಲ್ರಾಕ ನಾನು ಯಾವತ್ತೂ ಏನು ಹಠ ಮಾಡಿಲ್ಲ ಯವ್ವ ಹೋಗು ತಿಂದು ಸಾಯಿ ಹಂಗ ಸಾಯಿ ಮುಂದೆ ನಂಗೆ ಸ್ವಲ್ಪ ತಂದು ಬಿಡಿ ನಾನು ತಿಂತೀನಿ ಏನ ವಿಷ ತಂದ್ಕೊಳ್ಳೇನ್ರಿ ಸಾಯ್ತಿರೇನ ಹೋಗ್ಲಿ ನನ್ನ ಬಾಯಲ್ಲಿ ಸಂಸ್ಕೃತ ಬರ್ಸಕ್ ಹೋಗ್ಬೇಡ ಸುಮ್ಮನೆ ಪ್ರೇಕ್ಷಕರಿಗೆ ನಾನು ಕೆಟ್ಟೋಗ್ತೀನಿ ಹೋಗಿ ಹೊರಗಡೆ ಏನ್ ಬಿಡಯವ್ವ ಬೆಳಿಗ್ಗೆ ಸೊಸ್ತಿಯಾರ್ದು ಇರದ ಅತ್ತಿಯರ್ ಗತಿನೂ ಅದ ಹಣೆ ಬಾರ ಹೌದು ನೀನು ಬೆಳಿಗ್ಗೆ ಬಂದ್ಬಿಟ್ಟು ಏನೋ ವಿಷಯ ಹೇಳ್ಬೇಕಾಗಿತ್ತು ನಿನಗ ಏನ ಅದ ಸಿದ್ದಪ್ಪ ವಿಷಯ ಗೊತ್ತಾಗೈತ ನಿಂಗ ಸಿದ್ದಮ್ಮನ ಜೊತೆ ಓಡಗನ ಅವನಿಗೇನಾಗಿತ್ತ ದಾಡಿ ಅವನಿಗೇನಾಗುತ್ತೆ
ಅಯ್ಯೋ ನಿನಗೆ ಗೊತ್ತಿಲ್ಲ ಅದು ಏನೇನೋ ಒಳಗಾಗ್ಬಿಟ್ಟೈತಂತ ನಮ್ಗೆ ಗೊತ್ತೇ ಇಲ್ಲ. ನಾನು ಅಂಕರ್ ಕೇಳ್ತೀನಿ ಅಲ್ಲಿ ಗುಸು 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 ಅಂತ ಜಗಳ ನಡೆದೋಗ್ಬಿಟ್ಟಿತ್ತು. ಒಂದು ತಿಂಗಳಿಂದ ನಡೆದೋಗ್ಬಿಟ್ಟೈತಿ. ಗುಸು 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 ಇವನು ಪಿಸುಕ್ ಮಾಡ್ತಾನ ಆಕಿನ ಕುಸುಕ್ ಮಾಡ್ತಾ, ಇವನು ಪಿಸುಕ್ ಮಾಡ್ತಾನ ಆಕಿನ ಗುಸುಕ್ ಮಾಡ್ತಾ, ಇಬ್ಬರದು ನಡೆದೋಗ್ಬಿಟ್ಟೈತಿ. ಒಳಗನ ಹಂಗೆ ಅದೇನು ಅಂತಾರಲ್ಲ ಫೈಟ್, ಅದು ಯಾವ್ದು ಫೈಟ್ ಏನದು ಹಿಂಗೆ ಮಾಡ್ತಾರಲ್ಲ ಕೈಗೆ ರೌಂಡ್ ರೌಂಡ್ ಅಂತ ಹಾಕ್ಕೊಂಡಿರ್ತಾರಲ್ಲ ಅದು ಏನದು? ಅಯ್ಯೋ ಅಂದ್ರ ಅದು ಹೇಳಿದ್ರ ಸ್ವಲ್ಪ ಕತಿಗೆ ಒಂಥರ ಇಂಟ್ರೆಸ್ಟ್ ಬರ್ತಿತ್ತು. ಅದಕ್ಕೆ ಅದೇನ ಕುಸ್ತಿನ ಬ್ಲಾಸ್ಟರ್ ಅಯ್ಯೋ ಏನೋ ಒಂದು ಅಯ್ಯವ ಅದು ನಕ್ಕೊಂಡು ಆಡ್ತಾನೆ ಹೆಂಗಿದ್ರು. ಅದ ಕೈಗೆ ಚೀಲ ಹಾಕೊಂಡು ಆಡ್ತಾರಲ್ಲ ಅದಾದ್ರೆ ಅಯ್ಯೋ ಹಿಂಗೆ ಹೊಲಸು ಮಾಡ್ಬಿಟ್ಟಾರ. ಆದ್ರೆ ಪಾಪಕ್ಕೆ ಏನು ಮಾಡೇ ಇಲ್ಲ ಅಂತ ಇವ ಸುಳ್ಳು ಆರೋಪ ಹೊರ್ಸಾಕ್ತಾನಂತ. ಹೌದಾ? ಹೌದಾ ಅಂತಿಲ್ಲ. ನೀ ಮನ್ಯಾಗ ಅಂಕರ ಇಲ್ಲೇ ಗುಳ್ಳ ಒಂದ್ ಕತೆ ಇಲ್ಲೇ ಕೂತಿರ್ತೀಯ. ಯಾವಾಗ ನೋಡಿದ್ರೆ ಅತ್ತಾಗ ಸರಿಗಿಲ್ಲ ಇತ್ತಾಗ ಸರಿಗಿಲ್ಲ. ಅದ ಬೇಬಿ ಎಲಿಫೆಂಟ್ ಇರ್ತಲ್ಲ ಅದ ಆನಿ ಮರಿ ಕತೆ ಇಲ್ಲೇ ಮನಿ ಮುಂದನ ಅತ್ತಾಗ ಒಂದ್ಸಲ ಅಡ್ಡಾಡ್ತಿ ಇತ್ತಾಗ ಒಂದ್ಸಲ ಅಡ್ಡಾಡ್ತಿದಿ, ಮತ್ತೆ ಇಲ್ಲಿ ಬಂದು ಜೋಕಾಲಿ ಮಾಡ್ಕೊಂಡಿರ್ತೀನಿ, ಇಲ್ಲ ಬಂದು ಇಲ್ಲಿ ಜಗಲಿ ಮಾಡ್ಕೊಂಡಿರ್ತಿ. ಇಷ್ಟ ಮಾಡೋದು. ಹೊರಗೆ ಪ್ರಪಂಚ ಏನಾಗೈತೆ ಅಂತ ನೋಡು. ಮೊನ್ನೆ ಅವ ಸಿಟ್ಕಿ ಸಿದ್ದೆ ಅಂತ ಗೊತ್ತಾತ ನಮ್ಗ. ಚಿಟ್ಕಿ ಹೊಡಿತಿತ್ತಲ್ಲ ಹುಡುಗಿಯರಿಗೆಲ್ಲ, ಅವನು ಕಾಲ್ ಮುಡ್ಕೊಂಡಾನ. ನನಗೆ ವಿಷಯ ಗೊತ್ತಾಗಿಲ್ಲ ನೋಡು. ಅಷ್ಟ ಅಂತಲ್ಲ ಯವ್ವ, ಮೊನ್ನೆ ಅಕ್ಕಿ ಸಂಗವ್ವ ಅದಲ್ಲ ಹೊಲಿಗೆ ಮಿಷಿನ್ ಮೇಲೆ ಕುತ್ಕೊಂಡು ಅದರ ರಾಟಿ ಮೇಲೆ ಕುತ್ಕೊಂಡು ಅರಿಬಿ ಹೊಲಿಯಾಕತ್ತಾಳ. ಅದೇನೋ ಯಾರೋ ಆಕಿನ ಲವರ್ ಏನೋ ಫೋನ್ ಮಾಡಿದ್ನಂತ. ಅದಕ್ಕೆ ಫೋನ್ ಮಾಡ್ಕೊಂತ ಏನ್ ಮಾಡ್ಯಾಳ ಗೊತ್ತ? ಎಡವಟ್ ಕೆಲಸ. ಒಂದು ಕೈ ಮೇಲೆ ಹೊಲಿಗೆ ಹಾಕೊಂಡ್ಬಿಟ್ಟಾಳ. ಏನ್ ಮಾಡಕತ್ತೀರಾ? ಏನಿಲ್ಲ ಬಾ ಏನು ಇಷ್ಟು ದೂರ ಬಂದಿರಿ? ಏನಿಲ್ಲ ಬಿಡ, ನನ್ನ ಸಸಿ ಉಪ್ಪಿಟ್ಟು ಮಾಡುವ ಅಂತಂದ್ರೆ ಹಸಿಮೆಣಸಿ ಖಾಲಿ ಆಗೈತ್ರಿ ಅಂತಂದು ಅದಕ್ಕೆ ನಿಮ್ಮ ತೋಟದಾಗ ಒಂದು 4 ಹಸಿಮೆಣಸಿಕಾಯಿ ಕಿತ್ಕೊಂಡು ಹೋಗೋಣ, ಕೇಳ್ಕೊಂಡು ತೊಗೊಂಡು ಹೋಗೋಣ ಅಂತ ಬಂದೆ ಒಳಗ. ಅಯ್ಯೋ ಅಷ್ಟೇ ಬೇಮ, ಸರಿ ಬಿಡು ಆಯ್ತು ತೊಗೊಂಡು ಹೋಗಂತಿ. ಅದ್ರಾಗೆ ಐತಿ. ಹೌದು ಅಕ್ಕಿ ನೀವು ರಾಟಿ ಮಿಷನ್ ಕೈ ಇಟ್ಕೊಂಡು ಹೊಲಿಗೆ ಹಾಕೊಂಡ್ಬಿಟ್ಟ ಅಂತಲ್ಲ ಸಂಗಿ. ಹುನ ಆ ಸಂಗಿ ಮಂಗಿ ಕುಂಗಿ ಸರಿ ಬಿಡ. ಯಾವ ಜೊತೆನ ಏನೋ ಇಟ್ಕೊಂಡ ಅಂತ ಆಫರ್ ಇಟ್ಕೊಂಡ ಅಂತ. ಆಫರ್ ಅಂದ್ರೆ ಯಮ್ಮ ಅದು ಆಫರ್ ಅಲ್ಲ, ಅಫೇರು. ಹುನ ಜೋರ ಮಾತಾಡಬೇಡ, ಇಲ್ಲೇ ಇಡ್ತಾ ಮತ್ತೇನಾರ ಆಗಿತ್ತು. ಹಂಗೆ ಮಾಡ್ಬಿಟ್ಟಾಳ. ಅದಲ್ದನ ಈ ಫೋನ್ನಾಗ ಯಾವ ಜೊತೆ ಮಾತಾಡ್ತಾಳೋ ಏನೋ ನನ್ನ ಮಕ್ಕಳು ಗೊತ್ತಿಲ್ಲ. ಫೋನ್ ಕಿವಿಯಾಗಿ ಇಟ್ಕೊಂಡಿರ್ತಾಳ, ರಾಟಿ ಮುಂದೆ ಕುತ್ಕೊಂಡಿರ್ತಾಳ, ಅಡಿಗೆ ಹೊಲಿತಾ ಇರ್ತಾಳ. ಮತ್ತೇನು ಒಟ್ಟಾಗಿ ಅದು ಕೈ ಹೋಗಿ ಬಿದ್ದು ಬಿಟ್ಟೈತಿ. ಮತ್ತೆ ನಾ ಕೈ ಹೊಲಿಗೆ ಬೀಳ್ತಾನ. ಈಗ ಯಾವ ಲೋಕದಲ್ಲಿದ್ಲು ಅನ್ಸುತ್ತಾ? ಇನ್ಯಾವ ಲೋಕದಾಗೈತಾ ಬಿಡು. ಅದ ಪ್ರೇಮ ಲೋಕ. ನೀನು ಹೇಳಿದೆ ಚಿನ್ನ ಇಟ್ಕೊಂಡು ಮಾತಾಡಕತ್ತಿದ್ಲು ಅಂತ. ಇನ್ನೇನು ಅವ್ರ ಲವರ್ ಜೊತೆ ನಾ ಮಾತಾಡ್ತಾಳ. ಹುನ ಅಷ್ಟಲ್ಲ ಶೆಣ್ಣಿ ತೆಗೆದು ಬಾರ ಯವ್ವ ನನ್ನ ಮಗಳ ಅಂತಂದ್ರೆ ಅಲ್ಲೇ ಬಾಜು ಕಟ್ಕೊಂಡಿರ್ತಾಂತ. ಫೋನ್ನ ಸಂಡಾಸ್ ಹೋದ್ರೆ ಅಲ್ಲೇ ತೊಗೊಂಡೋಗಿರ್ತಾಂತ. ಬಾಂಡೆ ತೊಳೆಯೋದ್ರ ಮುಕ್ಕಳಿ ಅಂತಂದ್ರೆ ಈ ಫೋನ್ನ ಕಿವಿ ಇಟ್ಕೊಂಡು ಅದನ್ನ ಮಾಡ್ತಾ ಇರ್ತಾಂತ ಕೆಲಸನ. ಬಾಂಡೆ ತೊಳ್ತಾಂತ. ಅದು ಹೆಂಗೆ ತೊಳ್ತಾಳೋ ಏನು ಮುಸುರಿ ಅದ್ರಾಗ ಇಟ್ಕೊಂಡು ಬರ್ತಾಳ ಗೊತ್ತಿಲ್ಲ. ಅರಿಬಿ ಹೋಗಿ ಅಂತಂದ್ರೆ ಅದನ್ನು ಅಷ್ಟ ಅಂತ ಬಾಜು ಇಟ್ಕೊಂಡು ಅರಿಬಿ ಹೋಗಿತಾಂತ. ಅವ ಅಡಿಗೆ ಮಾಡ್ಕೊಂಡು ಹಂಗೆ ಮಾಡ್ತಾಂತ. ಎಲ್ಲ ಬ್ಲಾಸ್ಟ್ ಗಿಸ್ಟ್ ಆಗಿತ್ತು, ಹಂಗೆಲ್ಲ ಇಟ್ಕೋಬಾರ್ದ ಫೋನ್ನ ಅಡಿಗೆ ಮಾಡಿ ತರಬಾರ್ದು ಅಂತ ಅವ್ರು ಹೇಳಿದ್ರೆ ಏನಿಲ್ಲ ಬಿಡಬೇ ಯವ್ವ ಅಂದಕಿನ ಒಲೆ ಮುಂದೆ ಕುತ್ಕೊಂಡ್ಬೇಡ ಅದ್ರ ಜೊತೆ ಇಟ್ಕೊಂಡು ರೊಟ್ಟಿ ಅಡಿಗೆ ಮಾಡ್ತಾ ಅಂತ. ಎಲ್ಲ ಬ್ಲಾಸ್ಟ್ ಗಿಸ್ಟ್ ಆತಂದ್ರೆ ಈ ಮುಖ ನೋಡಂಗಿರುತ್ತಾ? ಮುಖ ನೋಡಂಗ ಶಿವ ಅಂತಂದ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಹೆಂಗ ಯವ್ವ. ಹುನಯವ ಮೊನ್ನೆ ಅವ್ರವನು ಹಿಂಗೆ ಹೇಳ್ಕೊಂತ ಹೋಗಿ ರಪ್ ಅಂತ ಜಾರ್ಕೊಂಡು ಬಿದ್ಬಿಟ್ಟಾಳ. ಈಕಿ ನೋಡಿದ್ರೆ ಅಯ್ಯೋ ಬಿದ್ದಾಳ ತಡಿ ನಮ್ಮವ್ವ ಅಂತ ಎಬ್ಬಿಸ್ಬೇಕಿಲ್ಲ, ಎಬ್ಸೇ ಇಲ್ಲ. ಯಾಕಂದ್ರೆ ನನ್ನ ಫೋನ್ ನೀವು ಮಾತಾಡ್ಬೇಡ ಅಂತೀಯಲ್ಲ, ಬಿದ್ಕೊಳ್ಳೆ ಇಲ್ಲೇ ಮುರಿಗಳ್ಳಿ, ನಾನು ನಿನ್ನ ಎಬ್ಸಲ್ಲ ಅಂದಳ. ಅಯ್ಯೋ ಸ್ವಂತವಲ್ಲ ನೀ ಎಬ್ಬಿಸ್ಬಾರ್ದನ. ಯಮ್ಮ ಬೇ ಆಕೇನು ಸ್ವಂತವಲ್ಲ, ಎರಡನೇ ಅವ್ವ. ಆದ ಅವ್ರಪ್ಪಗೆ 2 ಮದುವೆ ಆಗಿಲ್ಲನು, ಈಗ 1ನೇದಕ್ಕೆ ಮಗಳಲ್ಲನು. ಇವಾಗ ನನಗೂ ಅನಿಸ್ತಾ ಇದೆ. ಹೌದು ನಾ ಮರ್ತೋಗಿದ್ದೆ ನೋಡು. ವಯಸ್ಸಾಕಲ್ವೇ ಮತ್ತೆ ಮರಿತೀನಿ. ಯಾಕ ನೀನು ವಯಸ್ಸಾಗಂಗಿಲ್ಲ? ಅಯ್ಯೋ ಎಲ್ಲರೂ ವಯಸ್ಸಾದ್ಮೇಲೆ ಮೇಲೆ ಹೋದ. ಏನು ಮಾಡೋಕ್ಕಾಗತ್ತೆ ಬಿಡು, ಹೋಲತ್ತಾಗ ಎಲ್ಲ ನಮ್ಮ ಕರ್ಮ ಇತ್ತಾಗ ಅತ್ತಿಗಳ ಕಾಟ ಅಂತಂದು ಅವಾಗೆಲ್ಲ ಸಹಿಸ್ಕೊಂಡು ಬಂದು ಇಲ್ಲಿ ಮಾಡ್ಕೊಂಡು ಈಗ ಅದು ಸೊಸ್ತಿಯರ ಕಾಟ ಸಹಿಸ್ಕೋಬೇಕಾಗಿತ್ತು ನೋಡಿ. ನಮ್ದೆಂತ ಕರ್ಮ. ಇತ್ತಾಗ ಅತ್ತಿ ಕಾಟನೂ ಸಹಿಸ್ಕೋಬೇಕಾಯ್ತು, ಇತ್ತ ಸೊಸಿ ಕಾಟನೂ ಸಹಿಸ್ಕೋಬೇಕಾಗಿತ್ತು. ಈಗ ನನ್ನ ಸೊಸಿ ಹೊಂಟ ಕೆಲಸಕ್ಕೆ ಸ್ವಲ್ಪ ಮಾಡಿ ಇವ ನಾಷ್ಟಾಗ ಇಷ್ಟ ಅಂದ್ರೆ ಅತ್ಯಾರ ನಾಳೆ ಒಂದು 2 ಇಡ್ಲಿ ತಿಂತೀನಿ, ನಿಮಗೇನು ಬೇಕು ಅಷ್ಟ ಮಾಡ್ಕೊರಿ, ನನ್ನ ಗಂಡನ ಹೊರಗಲ್ರಿ ಅಲ್ಲೇ ತಿಂತಾನಂತ, ನೀವು ಒಬ್ಬರಲ್ರಿ ನೀವು ಮಾಡ್ಕೊಂಡು ತಿನ್ರಿ ಅಂತಾಳ. ಯವ್ವ ನನ್ನ ಸೊಸಿ ಏನೇ ಯವ್ವ ಗಾರ್ಮೆಂಟ್ಸ್ ಹೊಂಟಿಲ್ಲನ ಆಕಿನ ಹಂಗಂತ ಅಲ್ಲೇ 3 ಹೊತ್ತು ನಾಷ್ಟ ಸಿಗುತ್ತೆ. ಮತ್ತೆ ತಿನ್ನಾಕ ನಿಮ್ಗೆ ಮಾಡಿಡ್ಬೇಕು, ನೀವು ಮಾಡ್ರಿ. ಸಾಯಂಕಾಲ ಬಂದು ಬೇಕಾದ್ರೆ ರೊಟ್ಟಿ ಗಿಟ್ಟಿ ಮಾಡ್ತೀನಿ ಅಂದ್ಬಿಟ್ಟು ಹಾಕಿದ ಬಗಲಿಗೆ ಇದನ್ನ ಹಾಕೊಂಡು ಅದು ಯಾರೋ ಹೊಸ ತಗೊಂಡ ಯವ್ವ, ಅದು ಯಾರೋ ಚರ್ಮದಂತ ಅಂತ ಬ್ಯಾಗ್ ಹಾಕೊಂಡು ಟಣ ಅಂತ ಆಕಿನ ಹೋಗ್ಬಿಟ್ಟ ನೋಡು. ಯವ್ವ ನಾ ಹೇಳಿದ್ದು ಸಣ್ಣ ಸೊಸಿದು, ದೊಡ್ಡ ಸೊಸಿ ಅದ ಮನ್ಯಾಗ ಮುಸ್ರಿ ತಿಕ್ಕಾಕತ್ತಲ್ಲ. ಆಕಿಗೆ ಸ್ವಲ್ಪ ಮಾಡ್ಕೊಡಂದ್ರೆ ಆಕಿ ಸ್ವಲ್ಪ ನೈಸರ ಮಾಡಿದ್ರೆ ಕೊಡ್ತಾಳ. ಇಲ್ಲ ಅಂದ್ರೆ ಅದು ಇಲ್ಲ. ಆಮೇಲೆ ನೈಸ್ ಅಂದ್ರೆ ಹೆಂಗೆ ಗೊತ್ತನು, ಆಕಿ ಹಸಿಮೆಣಸಿಕಾಯಿ ಎಲ್ಲ ಚಕ್ಕತ್ರ ನಾ ಉಳ್ಳಾಗಡ್ಡಿ ಕೊಡಬೇಕು, ಆಕಿ ಎಲ್ಲ ಕೊತ್ತಂಬರಿ ಗಿತ್ತಂಬರಿ ಚಕ್ಕತ್ರ ನಾ ಕರಿಬೇವು ಕೊಡಬೇಕು, ಆಕಿ ಎಲ್ಲ ಎಣ್ಣೆ ಹಾಕಿ ನಾ ಸಾಸಿವೆ ಜೀರಿಗೆ ಹಾಕಿ ಕೊಡಬೇಕು. ಎಲ್ಲ ನಂದು ಕರ್ಮೈತೆ ಯವ್ವ. ಇನ್ನೇನು ಮಾಡೋದಾತು, ನೀನು ಕುತ್ಕೊಂಡು ಉಪ್ಪಿಟ್ಟು ಮಾಡ್ಕೊಡ್ರೆ ಮುಗಿತು.
ನೋಡುವ. ಅಯ್ಯೋ ಏನು ಮಾಡೋದು ಆಕೆ ಸಣ್ಣ ಸೊಸಿನ ಭಾಳ ಇದಲ್ಲ, ದೊಡ್ಡ ಸೊಸಿಗೆ ಸ್ವಲ್ಪ ಏನಾರು ನೈಸ್ ಮಾಡ್ಕೊಂಡು ಏನಾರ ಮಾಡಿಸ್ಕೋಬೋದು. ಅದಕ್ಕೆ ಕೆಂಗಲ್ಲ ಬಗಲ್ ಹಾಕೊಂಡು ಹೊಂಟು ಬರ್ತಾಳೆ, ಬಿರುಗಾಳಿ ಹೋದಂಗೆ ಹೋಗ್ತಾಳೆ ಮತ್ತೆ ಸಾಯಂಕಾಲ 6:30 7 ಗಂಟೆಗೆ ಮನೆಗೆ ಬರ್ತಾಳೆ. ಯಾಕಂದ್ರೆ ಬಸ್ ಇಲ್ಲ ನೋಡಿ, ರಾತ್ರಿ 10 ಗಂಟೆಗೆ. ಇಲ್ಲ ಬಸ್ ಇತ್ತಂದ್ರೆ ಅವಾಗ ಅತ್ತಿಯರ ನಂಗೆ ಇನ್ನೂ ಕೆಲಸ ಇತ್ರಿಪ್ಪ ಅಂತ ಅಂದ್ಬಿಟ್ಟು ಲೇಟ್ ಆಯ್ತು ರೀ, ಅದು ಹೇಳಿದ್ರಿ ಇದು ಹೇಳಿದ್ರಿ ಅಂತ 10 ಗಂಟೆಗೆ ಬಂದು ಬೀಳ್ತಿದ್ಲು ಮನ್ಯಾಗ. ಏನೋ ಬಸ್ ಇಲ್ಲಲ್ಲಪ್ಪ ಅಂತ ದೇವ್ರದಿಂದ 6 ಗಂಟೆಗೆ 7 ಗಂಟೆಗೆ ಮನೆಗೆ ಬರ್ತಾಳೆ. ಇಲ್ಲ ಅಂದ್ರೆ ಅದು ಬರ್ತಿದ್ದಿಲ್ಲ ನನ್ನ ಸೊಸಿ. ರಾತ್ರಿ 10 ಗಂಟೆಗೆ ಬರ್ತಿದ್ಲು, ಈಗ ಬುಯತಿ ಕೆಲಸ ಅಂತ ಸುಳ್ಳು ಹೇಳ್ಕೊಂಡು. ಅಯ್ಯೋ ಬಿಡಯ್ಯವ ಓಲೆ ತಗ, ಈ ಸ್ವಸ್ಥರ ವಿಷಯ ಮಾತಾಡ್ಕೊಂಡು ನಮ್ದು ಸಾಕಾಗೋಯ್ತು ನೋಡು. ನಮ್ಮ ವಿಷಯನೂ ಅವರು ಮಾತಾಡ್ಕೊತಿದ್ದಾರೆ. ಅಯ್ಯೋ ಬಿಡ, ನಿಮ್ಮ ಸಸಿ ನನ್ನ ಸಸಿ ಮಾತಾಡೋದು ನನಗೇನು ಗೊತ್ತಿಲ್ಲನ. ಅಯ್ಯೋ ನನ್ನ ಬಗ್ಗೆನೂ ನಿಮ್ಮ ಸಸಿ ಬಗ್ಗೆ ಮಾತಾಡ್ತಾಳ, ನಿನ್ನ ಬಗ್ಗೆ ನನ್ನ ಸಸಿ ಬಗ್ಗೆ ಹೇಳೇ ಹೇಳ್ತಾಳ. ಅಯ್ಯೋ ಅದೆಲ್ಲ ಏನು ಮಾಡಲ್ಲ. ನಾವೆಂತ ಸ್ವಸ್ಥರ ಬಗ್ಗೆ ಮಾತಾಡ್ಕೊಂಡು ಅವ್ರು ನಮ್ಮಂಗ ಅತ್ತಿಗಳ ಬಗ್ಗೆ ಮಾತಾಡ್ತಾರ. ಹೌದು ಅಂದಂಗ ನಿನ್ನ ಸಸಿ ಅಲ್ಲ ಯಮ್ಮ ಒಳಗದಾದೆ. ಈಗ ನಾವೆಲ್ಲ ಮಾತಾಡೋದನ್ನೆಲ್ಲ ಕದ್ದು ಕೇಳಿಸ್ಕೊಂತಾ ಇರ್ತಾಳ. ನೆಕ್ಸ್ಟ್ ನಿಮ್ಮ ಸಸಿ ಮುಂದೆ ಆಕಿನ ಸಸಿ ಮುಂದೆ ಇನ್ನೊಬ್ಬ ಆಕಿನ ಮುಂದೆ ಹೋಗ್ಬಿಟ್ಟು ಫಿಟ್ಟಿಂಗ್ ಇರ್ತಾವ ನೋಡು ನನ್ನ ಸಸಿ. ಇಟ್ಕೊಂಡ ಬಿಡು ಪಿಸ್. ಯವ್ವ ಬಾರ ಹಸಿಮೆಣ್ಸಿಗೆ ತೊಗೊಂಡ್ಬರ್ಕೊಡ್ಬಾ, ತಿಂದ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಗಟ್ಟಿ ಹಾಕ್ತೀನಿ. ಮತ್ತೆ ಬೇರೆ ಕೆಲಸ ಮಾಡ್ಬೇಕಲ್ಲ ನಾನು. ಏನು ಕೆಲಸ? ಇಟ್ಟ ಬಕೆಟು ಅರಿವಿ ಹೋಗೋದಾಗ್ಬೇಕು. ಯವ್ವ ಎಂತ ಕರ್ಮ ನಂದು. ಬಾರ ಯವ್ವ ಹೋಗ್ತೀನಿ. ಒಂದು 4 ಹಸಿಮೆಣ್ಸಿಕಾಯಿ ಹಂಗೆ ಕೊತ್ತಂಬರಿ ಒಂದು ಇದ್ರೆ ಕೊಟ್ಬಿಡು, ಅದನ್ನ ಸ್ವಲ್ಪ ಹಾಕ್ಕೊಂಡು ತಿಂತೀನಿ. ಅತ್ತಾಗ ಏನು ಮಾಡಿ ನಮ್ಮ ಕರ್ಮ. ಅತ್ತಾಗ ಅತ್ತಿ ಮುಂದೆ ಉರಿಯೋದು ತಪ್ಪಲಿಲ್ಲ ನಮ್ದು, ಇಟ್ಟ ಸ್ವಸ್ಥರ ಕಡೆ ಉರಿಯೋದು ತಪ್ಪೋದು ನೋಡು. ಎಲ್ಲ ಹಣೆ ಮೇಲೆ ಬರ್ಸ್ಕೊಂಡ್ಬಂದೇವೋ ಏನೋ.